ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಗೆ ಸಹಕರಿಸಬೇಕು. ಮಾನ್ಯ ಶಾಸಕರಾದಿಯಾಗಿ ಎಲ್ಲಾ ಗೌರವಾನ್ವಿತ ಗಣ್ಯರು ಒಂದು ಧನ್ಯವಾದಗಳು ಸರ್. महालक्ष्मी माहेश्वरी शारदा भुवनेश्वरी नित्यंते सर्व सौभाग्य बंदी रईस ಎಲ್ಲ ಇಂದಿರಾ ಕ್ಯಾಂಟೀನ್ ಹೌದು ಸರ್ 4 ಇಂದಿರಾ ಕ್ಯಾಂಟೀನ್ ಹೌದು ಸರ್ ಬೇರುಗಲ್ಲು ಮಾನು ಕೆಜಿ ಕೋಲಾರ ಬೇರೆ ಒಂದು ಹಳೆ ಪಂಚಾಯಿತಿಯಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ದೀವಿ ಅಂದರೆ ಇಂದಿರಾ ಗಾಂಧಿ ಅವರು ಆ ಕಾಲದಲ್ಲಿ ಬಡವರಿಗೆ ಮನೆ ಕೊಡ್ತಾ ಇದ್ರು. ಇಂದ್ರಮ್ಮ ಹಿಂಡ್ಲು ಇಂದ್ರಮ್ಮ ಈಗಲೂ ಊರಲ್ಲಿ ಇಂದ್ರಮ್ಮ ಹಿಂಡ್ಲು ಬಲೆ ಹೊಸ್ತಾವನಪ್ಪ ಬಿಡು ಇವ್ರು ಹೊಚ್ಚಲೇದು ಅಂತ ಹೇಳ್ತಾರೆ. ಹಂಗೆ ಹೇಳ್ತಾರೆ ಸರ್ ಈಗಲೂ ಹಳ್ಳಿಗಳಲ್ಲಿ ಇಂದ್ರಮ್ಮ ಹಿಲ್ಲು ಅಂತ ಹೇಳ್ತಾರೆ. ಆ ಕಾಲದಿಂದಾನು ಪೆನ್ಷನ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಜನರಿಗೆ ಪೆನ್ಷನ್ ಕೊಡೋದು, ಮನೆಗಳು ಫ್ರೀಯಾಗಿ ಕೊಟ್ಟಿದ್ದು, ಅಕ್ಕಿ ಫ್ರೀಯಾಗಿ ಕೊಟ್ಟಿದ್ದು, ಇದನ್ನ ಸ್ವಾತಂತ್ರ್ಯ ಬಂದಾಗಿಂದ ಕಾಂಗ್ರೆಸ್ ಪಕ್ಷ ನಮ್ಮ ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ನೆಹರು ಅವರು ಇವರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಕಂಟಿನ್ಯೂ ಆಗಿ ನಮ್ಮ ಸಿದ್ದರಾಮಣ್ಣ ಅವರು ಅಕ್ಕಿ ಎಕ್ಸ್ಟ್ರಾ ಕೊಟ್ಟರು. ಆಮೇಲೆ ಇಂದಿರಾ ಕ್ಯಾಂಟೀನು ಶಾಲೆ ಮಕ್ಕಳಿಗೆ, ಕಾಲೇಜಿನ ಮಕ್ಕಳಿಗೆ, ಎಲ್ಲ ರೈತ ಬಾಂಧವರು ಮಾರ್ಕೆಟ್ಗೆ ತರಕಾರಿ ತೊಗೊಂಡು ಬರ್ತಾರೆ, ಅವರು ಟಕ್ಕಂತ ಊಟ ಸಿಗೋದಿಲ್ಲ, ಆ ದುಡ್ಡು ಅವ್ರ ಹತ್ರ ಇರೋದಿಲ್ಲ. ಅವಾಗ 5 ರೂಪಾಯಿ 10 ರೂಪಾಯಿ ಕೊಟ್ಟು ಇಲ್ಲಿ ಊಟ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಕರ್ನಾಟಕದಲ್ಲಿ ಹಸುಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆಗ್ಲಿಂದರು ಇದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಎಂಟೈರ್ ಕರ್ನಾಟಕದಲ್ಲಿ ನಾವು ಮಾಡ್ಕೊಂಡು ಬಂದು 2013ರಿಂದ 2018ವರೆಗೂ ನಡೆಯಿತು. ಆಮೇಲೆ ಬೇರೆ ಸರ್ಕಾರ ಬಂದಮೇಲೆ ಇಂದಿರಾ ಕ್ಯಾಂಟೀನ್ ಎಲ್ಲ ಬಂದ್ ಮಾಡಬೇಕು. ಇಂದಿರಾ ಕ್ಯಾಂಟೀನ್ ಬಂದ್ ಮಾಡಿ ಏನು ಸರ್ ಬಂದ್ ಮಾಡಿದ್ರಿ ಇಲ್ಲೋ ಸರ್ ಸರ್ಕಾರ ಇದ್ದಾಗ ಬಂದ್ ಮಾಡಿಬಿಟ್ಟಿದ್ರು. ತಿರ್ಗಾ ಸಿದ್ದರಾಮಣ್ಣ ಅವರು ಬಂದ್ ಮಾಡಬಾರ್ದು, ನಮ್ಮ ಬಡಬಗ್ಗರಿಗೆ ಉಪಯೋಗವಾಗುವಂಥದ್ದು ಇದು ಇರಬೇಕು, ಕಾರ್ಮಿಕರು ಅವರು ಇವರು ತಿನ್ನಬೇಕು, ಸ್ಟೂಡೆಂಟ್ಸ್ಗೆಲ್ಲ ಉಪಯೋಗ ಆಗುತ್ತೆ ಅಂತ ತಿರ್ಗಾ ನಾವು ಸ್ಟಾರ್ಟ್ ಮಾಡಿದ್ವಿ. ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಕಟ್ಟಡವನ್ನು, ಯಾಕಂದ್ರೆ 6 ತಿಂಗಳಲ್ಲಿ ಓಪನ್ ಮಾಡ್ತಾ ಇದ್ವಿ. ತಿರ್ಗಾ ಇದೇನು ಕರೆಕ್ಟಾಗಿ ಕ್ಯೂರಿಂಗ್ ಮಾಡಿದೆ ಏನಾದರೂ ಬಿದ್ದೋಗ್ಬಿಟ್ರೆ ಆಮೇಲೆ ಯಾರ ಮೇಲೆ ಬರೋದು, ನಮ್ಮ ಮೇಲೆ ಬರೋದು, ಅದಕ್ಕೆ ಬೇಡ ಅಂತ ಕರೆಕ್ಟಾಗಿ ಕನ್ಸ್ಟ್ರಕ್ಷನ್ ಮಾಡಿ ಕರೆಕ್ಟಾಗಿ ಮಾಡಿಕೊಂಡು ಬಂದಿದ್ದೀವಿ. ಆಮೇಲೆ ಇದು ಈಗ ಸಾಹೇಬರು ಹೇಳಿದಂಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ KEB ಸ್ಟೇಷನ್, ಬೆಸ್ಕಾಂ ಸ್ಟೇಷನ್ ರೆಡಿ ಆಗಬೇಕು, ಇನ್ನೂ ರೆಡಿ ಆಗಿಲ್ಲ. ಆಲ್ರೆಡಿ ಸರ್ ಇನ್ನು 10 ಡೇಸಲ್ಲಿ ಓಪನ್ ಮಾಡ್ತಾರೆ. ಅದಕ್ಕೆ ಲೈನು ಎಲ್ಲಿಂದ ಎಲ್ಲಿದ್ದಾರೆ ಅಂದರೆ ನಮ್ಮ ಇದು ಮಾಸ್ತೇನಹಳ್ಳಿನ ಚಿಂತಾಮಣಿ ಇದೆ, ಮಸ್ತೇನಹಳ್ಳಿಯಿಂದ ಆಲ್ರೆಡಿ ಲೈನ್ ತೊಗೊಂಡು ಬಂದಿದ್ದಾರೆ ಸರ್. ಆಲ್ರೆಡಿ ಅದನ್ನು ರಿವ್ಯೂ ಮಾಡಿ ಮಾತಾಡಿದ್ದೀವಿ. ಹೌದು, ಅದು ತೊಗೊಂಡು ಬಂದಿದ್ದಾರೆ. ಒಂದು 10 to 15 ಡೇಸ್ ಮ್ಯಾಕ್ಸಿಮಮ್ ಈ ಮಂತಲ್ಲಿ ಅದನ್ನು ಓಪನ್ ಮಾಡ್ತಾರೆ. ಸಬ್ ರಿಜಿಸ್ಟರ್ ಆಫೀಸ್ಗೆ ಆಲ್ರೆಡಿ ಅಧಿಕಾರಿಗಳು ಬಂದು ಜಾಗವನ್ನು ಗುರುತಿಸಿ ಹೋಗಿದ್ದಾರೆ, ಜಾಗ ನೋಡಿದ್ದಾರೆ, ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗೆ ಜಾಗವನ್ನು ಗುರುತಿಸ್ಕೊಂಡು ಹೋಗಿದ್ದಾರೆ. ಅದನ್ನು ಇಷ್ಟರಲ್ಲಿ ಓಪನ್ ಮಾಡುವಂಥ ಕೆಲಸ ಏನು ತಮ್ಮ ಪಬ್ಲಿಕ್ ಇಂಟ್ರೆಸ್ಟು, ರೈತರ ಇಂಟ್ರೆಸ್ಟು, ಕಾರ್ಮಿಕರ ಇಂಟ್ರೆಸ್ಟ್ ಏನು ತಮಗಿದೆಯೋ ಖಂಡಿತವಾಗ್ಲೂ ನಾವು ಅದರ ಪರವಾಗಿದ್ದೀವಿ, ನಿಮ್ಮ ಜೊತೆಯಲ್ಲಿ ಇರ್ತೀವಿ ಸರ್, ಖಂಡಿತವಾಗ್ಲೂ ಜೊತೆಯಲ್ಲಿ ಇರ್ತೀವಿ, ಅದರ ಪರವಾಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ತಾಲೂಕು ಕೇಂದ್ರನಾಗಿ ಇದನ್ನು ಮಾಡೋದು ಇವತ್ತೇ ಅಲ್ಲ, ಯಾವತ್ತೂ ಪ್ರಪೋಸಲ್ ಆಗಿ 2 ವರ್ಷ ಆಯಿತು. ನಾವು ಶಾಸಕರಾದ್ಮೇಲೆ ಪ್ರಪೋಸಲ್ ಹೋಯಿತು. ನಾನು ಕೃಷ್ಣ ಬೈರೇಗೌಡ ಸಾಹೇಬ್ರಿಗೆ ಮಾತಾಡಿದೆ, ಇವಾಗ ಯಾವುದು ತಾಲೂಕುಗಳನ್ನು ಮಾಡೋದಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಮಾಡ್ತೀವಿ. ಯಾಕಂದ್ರೆ ಆಲ್ರೆಡಿ ಮೊನ್ನೆ ಸರ್ಕಾರದಲ್ಲಿ ತಾಲೂಕುಗಳನ್ನಾಗಿ ಮಾಡಿರೋದ್ರಲ್ಲಿ ಪೊಲೀಸ್ ಸ್ಟೇಷನ್ ಜಾಗ ಇಲ್ಲ, ಯಾವುದಕ್ಕೂ ಜಾಗ ಇಲ್ಲಿ ಆಗೋಗ್ಬಿಟ್ಟಿದೆ, ಎಲ್ಲ ಮನೆಗಳಲ್ಲಿ ಆಫೀಸ್ಗಳು ಮಾಡ್ಕೊಂಡಿದ್ದಾರೆ. ಅದರಿಂದ ಇವಾಗ ಮಾಡೋದು ಬೇಡ, ಅದೆಲ್ಲ ಆಗಲಿ, ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಒಟ್ಟಲ್ಲಿ ಇದು ತಾಲೂಕು ಪ್ರಪೋಸಲಲ್ಲಿ ಕನ್ಫರ್ಮ್ ಆಗಿ ಇದೆ, ಆಗುತ್ತೆ ಕೂಡ, ಮುಂದಕ್ಕೂ ಆಗುತ್ತೆ ಇದು ಅಂತ ಹೇಳ್ತಾ. ಆಮೇಲೆ ಇವತ್ತು 4 ಇಂದಿರಾ ಕ್ಯಾಂಟೀನ್ ನಮ್ಮ ಜಿಲ್ಲೆಗೆ ನಮ್ಮ ಸುರೇಶ್ ಅಣ್ಣವ್ರನ್ನ ನಾವು ನೆನೆಸ್ಕೋಬೇಕು. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುರೇಶ್ ಅಣ್ಣವರು 4 ಇಂದಿರಾ ಕ್ಯಾಂಟೀನ್, ಒಂದು ನಮ್ಮ ವೇಮಗಲ್ಲು ಪಟ್ಟಣ ಪಂಚಾಯತಿಲಿ ಒಂದು, ಮಾಲೂರಲ್ಲಿ ಒಂದು, ಕೇಜಾಪಲ್ಲಿ ಒಂದು, ಮುಲ್ಬಾಗಲಲ್ಲಿ ಒಂದು, 4 ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ. 4 ಇಂದಿರಾ ಕ್ಯಾಂಟೀನ್ ಏನಂದರೆ ಅವ್ರ ಉದ್ದೇಶ ಏನಂದ್ರೆ ನಾವು ಕೇಳಿದೀವಿ ಅವತ್ತು ನಂಜೇಗೌಡರು ನಾವೆಲ್ಲ ಕೇಳಿದಾಗ ಮಾಡೋಣ, ಅವ್ರ ಡಿಪಾರ್ಟ್ಮೆಂಟ್ಗೆ ಬರುತ್ತೆ, ಸುರೇಶ್ ಅಣ್ಣ ಅವ್ರ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಅದರಿಂದ ಅವರೆಲ್ಲರೂ ಮಾಡೋಣ ಅಂತ ಹೇಳಿದ್ರು. ಖಂಡಿತವಾಗಿ ಸುರೇಶ್ ಅಣ್ಣ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ, ಕೃಷ್ಣ ಬೈರೇಗೌಡರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ.
ಕೃಷ್ಣ ಬೈರೇಗೌಡರು ಒಂಥರ ಎಂತಂದ್ರೆ ಅವರು ಅರ್ಧ MLA ಬಂದ್ಬಿಟ್ಟು ಬ್ಯಾಟ್ರಾಯನ್ಪುರ, ಅರ್ಧ MLA ಬಂದ್ಬಿಟ್ಟು ಕೋಲಾರ ವೇಮಗಲ್ಲು ಪಂಚಾಯತಿಗೆ ಅರ್ಧ MLA ಅವರು. ಏನೇ ವಿಚಾರ ಇದ್ರು ನಮ್ಗೆ ಅಡ್ವೈಸ್ ಮಾಡಿ, ಇಲ್ಲಪ್ಪ ಹಿಂಗೆ ಮಾಡ್ರಿ, ಈ ಥರ ಲೆಟರ್ ಕೊಡ್ರಿ, ಹಿಂಗೆ ಮಾಡ್ರಿ, ಅದನ್ನ ಮಾಡುವಾಗ ನನಗೆ ಹೇಳಿ, ನಾನು ನೀವು ಬಂದು ಕೊಟ್ಟಾಗ ನನಗೆ ಹೇಳಿ, ನಾನು ಫೋನ್ ಮಾಡ್ತೀನಿ ಅವ್ರಿಗೆ ಅಂತೇಳಿ ನಾವು ಅವ್ರನ್ನ ಫಾಲೋ ಮಾಡೋದಲ್ಲ, ಅವರು ಫಾಲೋ ಮಾಡ್ತಾರೆ. ನಮ್ಮನ್ನು ಅದು ಮಾಡ್ದ, ಇದು ಹೋದ, ಫೋನ್ ಮಾಡಿ ಕೊಡು ನನಗೆ ಅಂತ ಹೇಳ್ತಾರೆ. ಆ ಥರ ಎಲ್ಲ